त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा त्वमेव सर्वं मम देव देवा। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्याम्। तत्वजिज्ञासु साधकರು ಮೋಕ್ಷ ಪ್ರಿಯರು ಸದ್ಗುರು ಭಕ್ತರು ಭಗವದ್ಭಕ್ತರು ಸದಾಚಾರ ಸಂಪನ್ನರು ಆಗಿರುವ ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಗುರುವಾಸರ 2026ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ ಇಂದು 6ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ
ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 51ನೇ ಶ್ಲೋಕ. ಪ್ರತ್ಯಕ್ಷಸ್ಯ ಪರಾಕ್ತ್ವಾನ್ನ ಸಂಬಂಧ ಗ್ರಹಣಂ ಯತಃ ಆತ್ಮನೋತೋನುಮಿತ್ಯಾಸ್ಯ ಅಸ್ಯಾನುಭವೋ ನ ಕಥಂಚನ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವಾನ್ ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ, ಇದರಲ್ಲಿ 3ನೇ ಅಧ್ಯಾಯ 51ನೇ ಶ್ಲೋಕ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ಪ್ರತ್ಯಕ್ಷಸ್ಯ ಪರಾಕ್ತ್ವಾತ್ ನ ಸಂಬಂಧ ಗ್ರಹಣಂ ಯತಃ 5. ಆತ್ಮನಃ ಅತಃ ಅನುಮಿತ್ಯಾ ಅಸ್ಯ ಅನುಭವಃ 10. ನ ಕಥಂಚನ 12. ಪೂರ್ವಾರ್ಧದಲ್ಲಿ 5 ಪದಗಳು, ಉತ್ತರಾರ್ಧದಲ್ಲಿ 7 ಪದಗಳು ಸೇರಿಕೊಂಡು 12 ಪದಾತ್ಮಕ ಶ್ಲೋಕ. ಎಲ್ಲ ವಿಚಾರ ಪ್ರಧಾನವಾಗಿರುವ ಮಾರ್ಗ, ವಸ್ತು ತಂತ್ರಜ್ಞಾನ ರಾಜಮಾರ್ಗ. ಇಲ್ಲೇನು ಮಾಡಬೇಕಾಗಿಲ್ಲ, ಕೇಳಬೇಕು. ಶ್ರೋತವ್ಯ, ಮನನ ಮಾಡಬೇಕು. ಮಂತವ್ಯ, ಅನುಭವದಲ್ಲಿ ಕಂಡ್ಕೋಬೇಕು. ನಿಧಿಧ್ಯಾಸಿತವ್ಯ ಮೂಲಕ. ಇದು ಅರ್ಥವಾಗಬೇಕಾದ್ರೆ ಚಿತ್ತ ಶುದ್ಧಿ ಬೇಕು. ಈ ಅನ್ವಯ ಹೇಳ್ತೇನೆ. ಪ್ರತ್ಯಕ್ಷಸ್ಯ ಪ್ರಮಾಣಸ್ಯ ಅಂಡರ್ಸ್ಟುಡ್. ಪ್ರತ್ಯಕ್ಷಸ್ಯ ಪ್ರಮಾಣಸ್ಯ ಪರಾಕ್ತ್ವಾತ್ ಆತ್ಮನಃ ಸಂಬಂಧ ಗ್ರಹಣಂ ಯತಃ ನ ಅತಃ ಅಸ್ಯ ಅನುಭವಃ ಅನುಮಿತ್ಯ ನ ಕಥಂಚನ ಸಂಭವತಿ. ಅಬ್ಬಾ, ಬ್ಯೂಟಿಫುಲ್ ಆಗಿದೆ. ತತ್ವಮಸಿ ವಾಕ್ಯಕ್ಕೆ, ಅಹಂ ಬ್ರಹ್ಮಾಸ್ಮಿ ವಾಕ್ಯಕ್ಕೆ ಅವಾಕ್ಯಾರ್ಥವನ್ನ ಮಾಡಿಕೊಳ್ಳಬೇಕಾದರೆ ಶ್ರುತಿ ಪ್ರಾಮಾಣ್ಯದಿಂದ ಮಾತ್ರ ಸಾಧ್ಯವೇ ಹೊರತು ಪ್ರತ್ಯಕ್ಷ ಪ್ರಮಾಣದಿಂದಲಾಗಲಿ ಅನುಮಾನ ಪ್ರಮಾಣದಿಂದಲಾಗಲಿ ಆತ್ಮನನ್ನರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಎಂಥ ಮಾತು ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಪ್ರಮಾಣವು ಏಕವಚನ ಹಾಕಿದ್ದಾರೆ, ಬಹುವಚನ. ಕಣ್ಣು ಅಂತ ಅರ್ಥ ಇಲ್ಲಿ. ಪ್ರತ್ಯಕ್ಷ ಎನ್ನುವ ವಿಶೇಷವಾಗಿ ಕಣ್ಣು. ಕಣ್ಣು ಪರಾಕ್ತ್ವಾತ್ ಪರಾಚಃ ಭಾವಃ ಪರಾಕ್ತ್ವಂ. ತಸ್ಮಾತ್ ಹೊರಗಿನ ವಿಷಯಗಳನ್ನಷ್ಟೇ ಕಾಣುವ ಸ್ವಭಾವವಾದ್ದರಿಂದ ಕಣ್ಣು ಎಲ್ಲವನ್ನೂ ಕಾಣುತ್ತೆ. ಆ ಪದಾರ್ಥ ಹೇಗಿರ್ಬೇಕು? ಬಾಹ್ಯ ಪದಾರ್ಥವಾಗಿರಬೇಕು. ಕಣ್ಣಿನ ಒಳಗೆ ಇರುವ, ಕಣ್ಣಿಗೆ ಕಣ್ಣಾಗಿರುವ ಆತ್ಮನನ್ನ ಕಾಣುವ ಸಾಮರ್ಥ್ಯ ಕಣ್ಣಿಗೆ ಇಲ್ಲ. ಪ್ರತ್ಯಕ್ಷ ಪ್ರಮಾಣವು ಕಣ್ಣು ಯಾವಾಗಲೂ ಕೂಡ ಪರಾಕ್ತ್ವಾತ್ ಪರಾಗ್ ವಿಷಯತ್ವಾತ್ ಹೊರಗಿನ ವಿಷಯಗಳನ್ನ ಮಾತ್ರವೇ ಅರಿಯುತ್ತಿರುವುದರಿಂದ ಆತ್ಮನಃ ಸಂಬಂಧ ಗ್ರಹಣಂ, ಆತ್ಮನಿಗೂ ತನಗೂ ಆಗಿರುವ ಸಂಬಂಧವನ್ನ ಇದು ನ ಯತಃ ಅರ್ಥ ಮಾಡಿಕೊಳ್ಳಲಾರದು. ಕಣ್ಣು ಆತ್ಮನ ಸಂಬಂಧವನ್ನು ಹೊಂದಲಾರದು. ಪುಸ್ತಕ ಕಣ್ಣಿನ ಸಂಬಂಧವನ್ನ ಹೊಂದುತ್ತದೆ. ಕಣ್ಣು ಕೂಡ ಪುಸ್ತಕದ ಸಂಬಂಧವನ್ನ ಹೊಂದುತ್ತದೆ. ಯಾಕೆ? ಬಾಹ್ಯ ಪದಾರ್ಥವಾದ್ದರಿಂದ ಒಂದು ಸೂಜಿ, ಅದನ್ನು ಕೂಡ ಕಣ್ಣು ಸಂಬಂಧಪಡಿಸಿಕೊಂಡು ನೋಡುತ್ತದೆ. ಸಂಬಂಧ ಎನ್ನುವ ಮಾತಿಗೆ ಪ್ರಮಾಣದಿಂದ ಪ್ರಮೇಯವನ್ನ
ಅರಿಯುವುದೇ ಸಂಬಂಧ. ಸೂರ್ಯನನ್ನ ಕಣ್ಣು ನೋಡಬಲ್ಲದು, ಸೂರ್ಯನಿಗೂ ಕಣ್ಣಿಗೂ ಸಂಬಂಧ ಉಂಟು. ಹಿಮಾಲಯ ಪರ್ವತವನ್ನ ಕಣ್ಣು ನೋಡಬಲ್ಲದು, ಹಿಮಾಲಯ ಪರ್ವತಕ್ಕೂ ಕಣ್ಣಿಗೂ ಸಂಬಂಧ ಉಂಟು. ಯಾಕೆ? ಅವೆಲ್ಲವೂ ಕೂಡ ಪರಾಕ್ವಾತ್ ಬಾಹ್ಯ ವಸ್ತುಗಳಾದ್ದರಿಂದ ಬಾಹ್ಯ ವಸ್ತುಗಳನ್ನಷ್ಟೇ ಕಣ್ಣು ಬೆಳಗವಲ್ಲದೆ ಹೊರತು ಆತ್ಮನನ್ನು ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಭಗವಾನ್ ಸ್ವರೇಶ್ವರಾಚಾರ್ಯರವರು ನಮ್ಮಂಥ ಮುಮುಕ್ಷು ಜನಗಳಿಗೆ ದಾರಿ ತೋರಿಸ್ತಾ ಇದ್ದಾರೆ. ಪ್ರತ್ಯಕ್ಷಸ್ಯ ನೇತ್ರ ಪ್ರಮಾಣಸ್ಯ ಪರಾಕ್ವಾತ್ ಪರಾಗಣಾತ್ಮ ವಿಷಯತ್ವಾತ್ ಆತ್ಮನ ಸಂಬಂಧ ಗ್ರಹಣವನ್ನ ನ ಯತಃ ತೋರಿಕೊಳ್ಳಲಾರದು, ಮಾಡಿಕೊಳ್ಳಲಾರದು. ಆತ್ಮನಿಗೂ ಕಣ್ಣಿಗೂ ಇರುವಂತಹ ಸಂಬಂಧವನ್ನ ಕಣ್ಣು ನೋಡಲಾರದು. ನಿಜವಾಗಿ ಹೇಳ್ಬೇಕಾದ್ರೆ ಸಂಬಂಧವೇ ಇಲ್ಲ. ಆತ್ಮನು ಕಣ್ಣಿಗಿಂತ ಹೊರಚಾಗಿರುವ ಪದಾರ್ಥವಲ್ಲ. ಆ ಮಂತ್ರ ಜ್ಞಾಪಕ ಇಟ್ಕೊಳ್ಳಿ. ಯಾವುದು? ಕೇನೋಪನಿಷತ್ತಿನ 2ನೇ ಮಂತ್ರ ಎಷ್ಟು ಚೆನ್ನಾಗಿದೆ. ಆತ್ಮ ಅಂದ್ರೆ ಯಾರು? ಕೇನೇಶಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ, ಕೇನೇಶಿತಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕ ಓ ದೇವೋ ಯುನಕ್ತಿ. ಶಿಷ್ಯನ ಪ್ರಶ್ನೆ, ಗುರುಗಳೇ, ಯಾರಿಂದ ಪ್ರೇರಿತವಾಗಿ ಕಿವಿ ಕೇಳುತ್ತದೆ? ಯಾರಿಂದ ಪ್ರೇರಿತವಾಗಿ ಮನಸ್ಸು ವಿಚಾರ ಮಾಡುತ್ತೆ? ಯಾರಿಂದ ಪ್ರೇರಿತವಾಗಿ ಮೂಗು ಕೆಲಸ ಮಾಡುತ್ತೆ? ಯಾರಿಂದ ಪ್ರೇರಿತವಾಗಿ ಕಣ್ಣು ನೋಡುತ್ತೆ ಅಂತ ಕೇಳಿದ. 1ನೇ ಮಂತ್ರ ಉತ್ತರವೇನು? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ವಾಚೋ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾ ಲೋಕಾದಮೃತಾ ಭವಂತಿ. ಕಿವಿಗೆ ಕಿವಿಯಾಗಿರುವ, ಮನಸ್ಸಿಗೆ ಮನಸ್ಸಾಗಿರುವ, ಪ್ರಾಣಕ್ಕೂ ಪ್ರಾಣನಾಗಿರುವ, ಕಣ್ಣಿಗೂ ಕಣ್ಣಾಗಿರುವ ಈ ಆತ್ಮನನ್ನ ಅತಿ ಮುಖ್ಯ ತಿಳಿದುಕೊಂಡರೆ ಅಂಥವ್ರು ಮುಕ್ತರಾಗಿ ಅಮೃತಾತ್ಮರಾಗುತ್ತಾರೆ. ಸಿಂಪಲ್. ಪ್ರತ್ಯಕ್ಷಸ್ಯ ಪ್ರಮಾಣಸ್ಯ, ಈ ಪ್ರತ್ಯಕ್ಷ ಪ್ರಮಾಣವು ಪರಾಕ್ವಾತ್ ಪರ ಅಂಚತೀತಿ ಪರಾಕ್, ಪರ ಹೊರಗಡೆಗೆ, ಅಂಚತಿ ಹೋಗುತ್ತದೆ, ಬೆಳಗುತ್ತದೆ. ಹೊರಗಡೆ ವಿಷಯವನ್ನ ಮಾತು ಬೆಳಗುತ್ತಿರುವುದರಿಂದ ಸಂಬಂಧ ಗ್ರಹಣಂ ಯತಃ ನ ಭವತಿ. ಕಣ್ಣು ಆತ್ಮನ ಸಂಬಂಧವನ್ನು ಹೊಂದಲಾರದು. ಹೀಗಿರುವುದರಿಂದ ಅತಃ ಆದ್ದರಿಂದ ಅನುಮಿತ್ಯ ಅಪಿ ಅನುಮಾನ ಪ್ರಮಾಣದಿಂದಲೂ ಕೂಡ ಅಸ್ಯ ಆತ್ಮನಃ, ಈ ಆತ್ಮನ ಅನುಭವವು ನ ಕಥಂಚನ, ಹೇಗೂ ಸಾಧ್ಯವಿಲ್ಲ. ಯಾವ ಪದಾರ್ಥ ಪ್ರತ್ಯಕ್ಷಕ್ಕೆ ಗೋಚರವಾಗಿದೆಯೋ ಅದನ್ನನುಸರಿಸಿ ಆ ಪದಾರ್ಥ ಅನುಮಾನ ಪ್ರಮಾಣಕ್ಕೆ ಗೋಚರವಾಗಬಹುದು. ಯಾವಾಗ ಆತ್ಮನ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರದಲ್ಲವೋ ಪ್ರತ್ಯಕ್ಷ ಪ್ರಮಾಣವನ್ನ ಅನುಸರಿಸಿ ಹೋಗುತ್ತಿರುವಂತ ಅನುಮಾನ ಪ್ರಮಾಣಕ್ಕೂ ಆತ್ಮನ ಗೋಚರದಲ್ಲ. ಇಲ್ಲಿ ಒಂದು ಅಧಿಕಾರ ಸೇರಿಸ್ಕೊಂಬಿಡಿ. ಎಲ್ಲಿ? ಪ್ರತ್ಯಕ್ಷಸ್ಯ ನೇತ್ರಸ್ಯ ಚಕ್ಷುಷಃ ಪರಾಕ್ವಾತ್. ಕಣ್ಣು ಹೊರಗಿನ ಅನಾತ್ಮ ವಿಷಯಗಳನ್ನಷ್ಟೇ ಬೆಳಗುವ ಸ್ವಭಾವವುಳ್ಳದಾದ್ದರಿಂದ ಆತ್ಮನನ್ನು ಸಂಬಂಧ ಗ್ರಹಣಂ, ಆತ್ಮನ ಸಂಬಂಧವನ್ನ ಗ್ರಹಿಸುವುದಕ್ಕೆ ಕಣ್ಣು ಸಾಧ್ಯವಿಲ್ಲ. ಆತ್ಮನು ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರನಲ್ಲ. ಯಾಕೆ? ಪ್ರಮಾಣಗಳಿಗೂ ಪ್ರಮಾಣನಾಗಿರುವುದರಿಂದ
ಪ್ರಮಾಣಗಳನ್ನೇ ಬೆಳಗುತ್ತಿರುವುದರಿಂದ ಪ್ರಮಾಣಗಳು ಬದುಕಿರುವುದು ಆತ್ಮನಿಂದಲೇ. ಆದ್ದರಿಂದ ಕಣ್ಣು ಆತ್ಮನನ್ನ ಬೆಳಗಲಾರದು. ಯಾವಾಗ ಕಣ್ಣು ಆತ್ಮನ್ ಬೆಳಗಲಾರದು, ಅನುಮಿತ್ಯ ಅಪಿ. ಪ್ರತ್ಯಕ್ಷ, ಅನುಮಾನ, ಉಪಮಾನ. ಅನುಮಿತ್ಯ ಅನುಮಿತಿ, ಅನುಮಾನಂ, ಮಿತಿ ಮಾಂಗ್ ಮಾನೆ ಧಾತು. ಅನುಮಿತಿ ಅಂತಂದ್ರು ಒಂದೇ, ಅನುಮಾನಂ ಬಂದರೂ ಒಂದೇ, ಗಮನಂ ಬಂದರೂ ಒಂದೇ, ಗತಿ ಎಂದರೂ ಒಂದೇ. ಆದ್ದರಿಂದ ಅನುಮಿತ್ಯ ಅಪಿ, ಅನುಮಾನ ಪ್ರಮಾಣದಿಂದಲಂತೂ ಆತ್ಮನನ್ನ ಕಾಣಬಹುದು ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಆತ್ಮನು ಪ್ರಮಾಣಗಳಿಗೂ ಪ್ರಮಾಣವಾಗಿರುವುದರಿಂದ. ಚೆನ್ನಾಗಿದೆ. ಇನ್ನೊಮ್ಮೆ ಅರ್ಥ ಹೇಳ್ಬಿಟ್ಟು ಕ್ಲೇಶಾಭಾವನೆ ನೋಡ್ತೇನೆ. ಪ್ರತ್ಯಕ್ಷಸ್ಯ, ಇದಕ್ಕೊಂದು ಪೀಠಿಗೆ ಬರೆದಿದ್ದಾರೆ. ಅನುಮಾನ ವಿಷಯತ್ವೇ ಅನ್ಯದಪಿ ಕಾರಣ ಮುಚ್ಯತೆ. ಅನುಮಾನ ವಿಷಯತ್ವೇ, ಆತ್ಮನು ಅನುಮಾನ ಪ್ರಮಾಣಕ್ಕೆ ವಿಷಯನಲ್ಲ. ತರ್ಕದಿಂದ ಆತ್ಮನನ್ನ ಕಾಣಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಅನ್ಯದಪಿ ಕಾರಣಂ, ಮತ್ತೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಅನ್ಯದಪಿ ಎಂದೇನು ಇನ್ ಬೇಕಾದಷ್ಟು ಹೇಳಿದ್ದಾರೆ. ಏನಂತ? ಪ್ರತ್ಯಕ್ಷ ಪ್ರಮಾಣದಿಂದ ಆತ್ಮನನ್ನ ಕಾಣಲು ಸಾಧ್ಯವಿಲ್ಲ. ಹಿಂದಿನ ಶ್ಲೋಕದಲ್ಲಿ 49 ನೋಡಿ. ದಿದಕ್ಷಿತ ಪರಿಚ್ಛಿನ್ನ ಪರಾಗ್ರೂಪಾದಿ ಸಂಶಯಾತಿ ವಿಪರೀತಮಾತ್ಮಾನಂ ಅತಃ ದೃಷ್ಟ್ಯ ನೇತ್ರೇಣ ಸ್ವತೋ ಬುದ್ಧಂ ನ ಪಶ್ಯತಿ ಎಂದ್ರು. ಆತ್ಮನ ಸ್ವರೂಪವನ್ನು ವಿಚಾರ ಮಾಡಿ ನೋಡಿದರೂ ಆತ್ಮನು ಪ್ರತ್ಯಕ್ಷ ಗೋಚರನಲ್ಲ. ಇವಾಗ ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷಕ್ಕೆ ಗೋಚರನಲ್ಲದ್ದರಿಂದ ಅನುಮಾನ ಪ್ರಮಾಣಕ್ಕೂ ಆತ್ಮನು ಗೋಚರನ. ನ ಕಥಂಚನ ಆತ್ಮನ್ ಕ್ಯಾನ್ ನೆವರ್ ಬಿ ಇನ್ಫರ್ಡ್. ಎಂಥ ಮಾತಿದು! ಈ ಪ್ರತ್ಯಕ್ಷ, ಅನುಮಾನ, ಉಪಮಾನ ಈ ಪ್ರಮಾಣಗಳಿಗೆ ಕೊಬ್ಬು ಜಾಸ್ತಿ. ಕೊಬ್ಬು, ಅಹಂಕಾರ. ನಾನೇನ್ ಬೇಕಾದ್ರೂ ನೋಡ್ತೇನೆ. ಕಣ್ಣು ಹೇಳುತ್ತೆ, ಈ ಪ್ರಪಂಚವನ್ನೇ ನಾನು ಸರ್ಟಿಫೈ ಮಾಡ್ತೇನೆ. ನನ್ನಿಂದ ಪ್ರಪಂಚ, ನಾನಿಲ್ಲದೆ ಹೋದರೆ ಪ್ರಪಂಚ ಬೆಲೆಯೇ ಇಲ್ಲ ಅನ್ನುತ್ತೆ. ಕರೆಕ್ಟ್, ಲೋಕದಲ್ಲಿರುವುದು ಹಾಗೆ. ಆದರೆ ವೇದಾಂತದಲ್ಲಿ ಪ್ರತಿಪಾದಿತವಾಗಿರುವ ಬ್ರಹ್ಮ ತತ್ವವನ್ನಾಗಲಿ ಆತ್ಮ ತತ್ವವನ್ನಾಗಲಿ ಈ ಜುಜುಬಿ ಕಣ್ಣು, ಪೆಟ್ಟಿ ಐ ನೋಡಲಾರದು. ಯಾವ ಕಣ್ಣೇ ನೋಡಲಾರದ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗಲಾರನೋ ಅನುಮಾನಂ ಪ್ರತ್ಯಕ್ಷಂ ಅನುಮಾನಂ. ಪ್ರತ್ಯಕ್ಷ ಪ್ರಮಾಣವನ್ನ ಅನುಸರಿಸಿ ಬದುಕಿರುವಂತ ನೋಡುವಂತ ಅನುಮಾನ ಪ್ರಮಾಣದಿಂದಲೂ ಆತ್ಮನನ್ನು ಕಾಣಲು ಸಾಧ್ಯವಿಲ್ಲ ಅಂದು. ಆದ್ರಿಂದಲೇ ಹೇಳ್ತೇವೆ, ನ ಸಂದರ್ಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಆತ್ಮನನ್ನ ಯಾರೂ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಇವತ್ತಿನವರೆಗೆ ಸೃಷ್ಟಿ ಪ್ರಾರಂಭವಾದಾಗಿನಿಂದ ಯಾವ ಋಷಿ, ಮುನಿ, ಜ್ಞಾನಿ, ತಪಸ್ವಿ ಯಾರೂ ಕೂಡ ಈ ಕಣ್ಣುಗಳಿಂದ ಪರಬ್ರಹ್ಮವನ್ನ ನೋಡುವುದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಸಾವಿರಾರು ವರ್ಷ ಕಳೆದರೂ ಕೂಡ ನೋಡಲು ಸಾಧ್ಯ. ಕಣ್ಣಿಗೆ ರೂಪ ಬೇಕಲ್ವೇ? ಒಂದು ಫ್ರಿಡ್ಜು, ಅದಕ್ಕೊಂದು ರೂಪ ಇದೆ. ವಾಷಿಂಗ್ ಮಿಷಿನ್ ಒಂದು ರೂಪ ಇದೆ. ನಾಗರ ಹಾವು ಒಂದು ರೂಪ ಇದೆ. ಚಟ್ನಿ ಒಂದು ರೂಪ ಇದೆ. ಚಮಚ ಒಂದು ರೂಪವಿದೆ. ಎಲ್ಲಾ ಪದಾರ್ಥಗಳಿಗೂ ರೂಪ ಉಂಟು. ಆತ್ಮನಾದರೆ ನ ಸಂದರ್ಶೇ ತಿಷ್ಠತಿ ರೂಪಮಸ್ಯ. ಆತ್ಮನಿಗೆ ರೂಪವೇ ಇಲ್ಲ. ಆತ್ಮನವರೆಗೆ ಹೋಗುವುದು ಬೇಡ. ಆಕಾಶ
ಆಕಾಶವನ್ನ ಕಣ್ಣು ಬೆಳಗುತ್ತೆ. ಆಕಾಶ ಯಾವ ಬಣ್ಣ? ನೀಲಿ ಬಣ್ಣ, ತಪ್ಪು. ಆಕಾಶ ಹಳ್ಳಿ ಬಣ್ಣ, ತಪ್ಪು. ಆಕಾಶ ಬಿಳುಪಾಗಿದೆ, ತಪ್ಪು. ಬಣ್ಣವೇ ಇಲ್ಲ, ರೂಪವೇ ಇಲ್ಲದೆ ಇರುವಂತ ಆಕಾಶವನ್ನ ಕಣ್ಣು ಬೆಳಗೀತೆ. ಎಷ್ಟು ವಿಮರ್ಶೆ ಮಾಡಿದೆ. ವೇದಾಂತಿಗಳು ಗೊಡ್ಡು ವೇದಾಂತಿಗಳಲ್ಲ, ವೇದಾಂತಿಗಳು ದಡ್ಡ ವೇದಾಂತಿಗಳಲ್ಲ, ವೇದಾಂತಿಗಳು ತುಂಬಾ ಬುದ್ಧಿವಂತರು, ಮಹಾಮೇಧಾವಿಗಳು. ಆತ್ಮತತ್ವವನ್ನ ಅನುಭವದಿಂದ ಕಂಡುಕೊಂಡು ಅಹಂ ಬ್ರಹ್ಮಾಸ್ಮಿ ಎಂದು ಮೆರೆಯುತ್ತಿರುವಂತಹ ಮಹಾತ್ಮರು. ಅಂತಹ ವೇದಾಂತಿ ಪುಂಗವರಾದ ಸುರೇಶ್ವರಾಚಾರ್ಯರ ಮಾತು. ಪ್ರತ್ಯಕ್ಷಸ್ಯ ಪರಾಕ್ತ್ವಾತ್ ನ ಸಂಬಂಧ ಗ್ರಹಣಂ ಯತಃ ಆತ್ಮನೋತೋನು ಮಿಥ್ಯಾಸ್ಯ ಅನುಭವೋ ನ ಕಥಂಚನ. ಇದಕ್ಕೆ ನೋಡಿ, ಸುರೇಶ್ವರಾಚಾರ್ಯರವರ ನೈಷಮ್ಯ ಸಿದ್ಧಿ ತುಂಬಾ ಬಿಗಿಯಾಗಿದೆ. ಟರ್ಸ್, TERS, ಟರ್ಸ್ ಅಂದ್ರೆ ಬಹಳ ಬಿಗಿ. ಶ್ಲೋಕದಲ್ಲಿರುವಂತ ಪದಗಳ ಪ್ರಯೋಗ, ಕ್ರಿಯಾಪದ ಎಲ್ಲವೇ ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಶ್ಲೋಕದ ಅರ್ಥವನ್ನು ಮಾಡಿಕೊಂಡು ಅನುಭವಕ್ಕೆ ತಂದುಕೊಂಡು ಅವಾಕ್ಯಾರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಇದರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಇದು ಸಾಮಾನ್ಯವಾದ ವಿಚಾರ. ದಿಸ್ ಇಸ್ ದಿ ಫಸ್ಟ್ ವಂಡರ್ ಆಫ್ ದ ವರ್ಲ್ಡ್. ಅದು 88ನೇ ವಯಸ್ಸಿನಲ್ಲಿ, 88 ಅಂದೇನು? ಕಣ್ಣು ಕಾಣದಿರುವ, ಕಿವಿ ಕೇಳಿಸದಿರುವ, ಬುದ್ಧಿ ಸ್ಥಿಮಿತವಾಗಿಲ್ಲದಿರುವ, ವಿವೇಕವಿಲ್ಲದಿರುವ ವಯಸ್ಸು. ಆ 88ನೇ ವಯಸ್ಸಿನಲ್ಲಿ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೈಷಮ್ಯ ಸಿದ್ಧಿ ಗ್ರಂಥಕ್ಕೆ ಬರೆದಿರುವಂತಹ ಮಹಾತ್ಮರು ಇಡೀ ಪ್ರಪಂಚದಲ್ಲಿಯೇ ಮಹಾದ್ಭುತ ವ್ಯಕ್ತಿ ಎನ್ನುವುದು ಸಂಶಯ. ಅಂತಹ ಮಹಾತ್ಮ ಸ್ವಾಮಿ ಭಕ್ತರುಡಿ ಯಾರೂ ಟಚ್ ಮಾಡಲಿಲ್ಲ. ನೈಷಮ್ಯ ಸಿದ್ಧಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಸಾಹಸ ಯಾರು ಒಬ್ರು ಬರೆದಿದ್ದಾರೆ, ಆದರೆ ಇಷ್ಟು ಚೆನ್ನಾಗಿಲ್ಲ. ಲಿಂಗಾಭಾವಾತ್ ಆತ್ಮಾನಾನುಮೇಯ. ಹೆಡ್ಡಿಂಗು ಆತ್ಮ ಅಥವಾ ಪ್ರತ್ಯಗಾತ್ಮ ಅಥವಾ ಪರಮಾತ್ಮ ಅಥವಾ ಪರಂ ಬ್ರಹ್ಮ ತತ್ವಂ. ಪರಬ್ರಹ್ಮವು ನ ಅನುಮೇಯಂ, ಅನುಮೇಯವಲ್ಲ. ಆತ್ಮ ನ ಅನುಮೇಯ. ಆತ್ಮ ಬಂದ್ರೆ ಅನುಮೇಯ ಪುಲ್ಲಿಂಗ, ಬ್ರಹ್ಮ ಬಂದರೆ ಅನುಮೇಯಂ ನಪುಂಸಕಲಿಂಗ. ನನ್ನ ಪ್ರೀತಿಯ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಈ ವಿಷಯವನ್ನ ತುಂಬಾ ಹೇಳ್ತಾ ಇದ್ರು. ಆತ್ಮನು ಪುಲ್ಲಿಂಗ, ರಾಮನು ಪುಲ್ಲಿಂಗ, ಕೃಷ್ಣನು ಪುಲ್ಲಿಂಗ, ದಶರಥನು ನೂ ಬಂದರೆ ಪುಲ್ಲಿಂಗ. ಆತ್ಮನು ಹೇಳಿದ್ದರಿಂದ ಆತ್ಮ ಪುಲ್ಲಿಂಗವಾಗ್ತಾನೆ ಅಂತ ತಿಳ್ಕೊಂಡಿದ್ದೇವೆ. ಮಗು, ಆತ್ಮನು ಪುಲ್ಲಿಂಗವಲ್ಲ, ಆತ್ಮ ಶಬ್ದ ಪುಲ್ಲಿಂಗ. ಇನ್ನು ಬ್ರಹ್ಮವು, ಹಸುವು, ಪುಸ್ತಕವು ನಪುಂಸಕಲಿಂಗ. ಕನ್ನಡದ ಪುಸ್ತಕವು ಎಂದಾಗ ಆ ಪದಾರ್ಥವೇ ನಪುಂಸಕಲಿಂಗ. ವೇದಾಂತದಲ್ಲಿ ಬ್ರಹ್ಮವು ಸರ್ವಗತವಾಗಿದೆ, ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ ಅಂತ ಹೇಳುವಾಗ ನಪುಂಸಕಲಿಂಗ ಬಳಸ್ತಾ ಇದ್ವಿ. ಬ್ರಹ್ಮ ಶಬ್ದ ನಪುಂಸಕಲಿಂಗವೇ ಹೊರತು ಬ್ರಹ್ಮವು ನಪುಂಸಕಲಿಂಗವಲ್ಲ. ಇದನ್ನ ನಾ ಬರೆದಿದ್ದೇನೆ. ಸಾಕ್ಷ್ಯ ಸ್ವರೂಪಂ ಗ್ರಂಥದಲ್ಲಿ ಸಾಕ್ಷಿ ಶಬ್ದ ಪುಲ್ಲಿಂಗವೇ ಹೊರತು ಸಾಕ್ಷ್ಯ ಸ್ವರೂಪನಾದ ಆತ್ಮನು ಪುಲ್ಲಿಂಗವಲ್ಲ.
ಆತ್ಮನು ಲಿಂಗರಹಿತ, ಲಿಂಗಾತೀತ, ಶಬ್ದವು ಲಿಂಗಯುಕ್ತ. ಇಲ್ಲಿ ಬರೀತಾರೆ ಗುರುಗಳು, ಲಿಂಗಾಭಾವಾತ್, ಯಾವ ಗುರುತು ಇಲ್ಲಿಂಗ ಅಂದು ಗುರುತು, ಯಾವ ಗುರುತು ಕೂಡ ಇಲ್ಲದ್ದರಿಂದ ಆತ್ಮ ಕಪ್ಪಿದ್ದಾನ, ಬೆಳಗಿದ್ದಾನ, ಮುದ್ದಕ್ಕಿದ್ದಾನ, ಕೆಂಪಾಗಿದ್ದಾನ, ಸ್ವೀಟ್ ಆಗಿದ್ದಾನೆ, ಯಾವುದಾಗಿ ಆತ್ಮನ ಸ್ವರೂಪವನ್ನ ಕಾಠಕೋಪನಿಷತ್ತಿನಲ್ಲಿ ಮೃತ್ಯು ದೇವತೆ ನಚಿಕೇತನಿಗೆ ಸೊಗಸಾಗಿದೆ. ಏನಂತ? ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತಿ, ತಥಾರಸಂ ನಿತ್ಯಮಗಂಧವಚ್ಚಯತಿ, ಅನಾದ್ಯನಂತಂ ಮಹತಃ ಪರಂ ಧ್ರುವಂ, ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯ ತತ್ ಮೃತ್ಯು ಮುಖಾತ್ ಪ್ರಮುಚ್ಯತಿ. ಏನ್ ಮಂತ್ರ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದು ಇಲ್ಲದೆ ಇರುವಂಥ ಆತ್ಮತತ್ವವನ್ನ ಯಾರು ನಿಚಾಯ, ವಿಜ್ಞಾಯ, ಅನುಭೂಯ ನಾನೆಂದು ತಿಳಿದುಕೊಳ್ಳುತ್ತಾರೆಯೋ ಅಂಥವರು ಮೃತ್ಯು ಮುಖಾತ್ ಪ್ರಮುಚ್ಯತಿ, ಮೃತ್ಯುವಿನ ದವಡೆಯಿಂದ ಬಿಡುಗಡೆ ಹೊಂದುತ್ತಾನೆ. ನೀವು ಸಾಯಬಾರದ, ಎಂದೆಂದಿಗೂ ಸಾಯಬಾರದ. ಹಾಗಾದರೆ ಸಾವಿಲ್ಲದ ಆತ್ಮನ ತಿಳ್ಕೊಬೇಡಿ. ಸಾವನ್ನ ಉಳ್ಳಂಥ ವಿಕ್ರಿಯಾ ಸಹಿತವಾದ ಈ ಶರೀರವನ್ನ ನಾನು ಅಂತ ಮಾಡಿಕೊಂಡು ಸಾಯಬಾರದು ಅಂದ್ರೆ ಸಾಧ್ಯವೇ ಇಲ್ಲ. ದೇಹಾಧ್ಯಾಸವುಳ್ಳಂಥ ಜ್ಞಾನಿಗಳಿಗೆ ಮರಣ ಗ್ಯಾರಂಟಿ. ದೇಹಾಧ್ಯಾಸರಹಿತರಾಗಿರುವ ಬ್ರಹ್ಮಜ್ಞಾನಿಗಳಿಗೆ ಮರಣ ಇಲ್ಲವೇ ಇಲ್ಲ. ಯಾಕೆ? ಆತ್ಮನಿಗೆ ಮರಣವಿಲ್ಲ. ಆತ್ಮನಿಗೆ ಹೆಸರೇ ಸಭಾಯೇಶ ಮಹಾನಜ ಆತ್ಮ, ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ, ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಉಪನಿಷತ್ತುಗಳಲ್ಲಿ ಎಂಥ ಸೊಗಸಾದ ಮಂತ್ರಗಳಿವೆ. ಈ ಮಂತ್ರಗಳ ಅರ್ಥವನ್ನ ಸರಿಯಾಗಿ ತಿಳಿದುಕೊಂಡು ಅನುಸಂಧಾನ ಮಾಡುತ್ತಾ ಅನುಭವಕ್ಕೆ ತಂದ್ಕೊಂಡ್ಬಿಟ್ರೆ ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಎಲ್ಲವೂ ಕೂಡ ಅವಿದ್ಯಾಮಾನ, ಅವಿದ್ಯಾ ಕಲ್ಪಿತ. ಮುಂದಕ್ಕೆ ಹೋಗೋಣ. ಇದಕ್ಕೆ ಗುರು ವ್ಯಾಖ್ಯಾನ ಮಾಡ್ತಾ ಇದ್ದ, ಆತ್ಮ ನ ಅನುಮಾತುಂ ಶಕ್ಯ ನ ಅನುಮೇಯ. ಆತ್ಮನು ಅನುಮೇಯ ಪದಾರ್ಥವಲ್ಲ. ಯಾಕೆ? ಲಿಂಗಾಭಾವಾತ್, ಯಾವ ಗುರುತು ಇಲ್ಲದ್ದರಿಂದ. ನಮ್ಮ ಪ್ರತಿಯೊಂದು ಒಂದು ಗುರುತಿದೆ. ಮೀನು ಒಂದು ಗುರುತಿದೆ, ಬಾಳೆಹಣ್ಣು ಒಂದು ಗುರುತಿದೆ, ಬೆಲ್ಲ ಒಂದು ಗುರುತಿದೆ. ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆತ್ಮನಿಗೆ ಆತ್ಮ ಬುದ್ಧಿಕ್ಕಿದ್ದಾನ. ತದೇ ತದಕ್ಷರಂಗಾರ್ಗಿ ಬ್ರಾಹ್ಮಣ ಅಭಿವದಂತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅತಮಃ ಅವಾಯು ಅನಾಕಾಶಂ ನ ತದಸ್ನಾತಿ ಕಶ್ಚನ ನ ತದಸ್ನಾತಿ ಕಿಂಚನ. ಗಾರ್ಗಿಯ ಪ್ರಶ್ನೆಗೆ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳ ಅದ್ಭುತವಾದ ಉತ್ತರ ಮುಂದೆ ಬರುತ್ತೆ, ಓದ್ಬೇಕು. ನಮ್ಗೇನ್ ಆಸೆ ಅಂದ್ರೆ ಎಲ್ಲಾ ಮುಮುಕ್ಷುಗಳು ಕೂಡ ಪ್ರತಿ ದಿವಸ 4 ಗಂಟೆಗಳ ಕಾಲ ಇಂಥ ವೇದಾಂತ ಪ್ರವಚನಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ? ನಾ ಸನ್ಯಾಸಿ ಅನ್ಕೊಂಡ್ಬಿಟ್ಟು ವೇದಾಂತ ವಿಚಾರ ಮಾಡದೆ ಇನ್ನೇನೇ ಮಾಡ್ತಾ ಇದ್ರು ಆ ಸನ್ಯಾಸಿಯೇ ಕರ್ತವ್ಯವೇ. ಅವನ್ ಪೂಜೆ ಗೃಹಸ್ಥ ಮಾಡ್ಕೋತಾನೆ,
ದಾನ ಧರ್ಮ ಅದನ್ನ ಸರ್ಕಾರದವರು ಮಾಡ್ತಾರೆ. ಸನ್ಯಾಸಿ ಮಾಡಬೇಕಾದ್ದೇನು? ವೇದಾಂತ ವಿಚಾರ. ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರಣೇ ರಮಂತಃ ಕೌಪೀನವಂತಹ ಖಲು ಭಾಗ್ಯವಂತಹ. ಆ ಕೆಲಸವನ್ನ ಮಾಡಿದ ಮಹಾತ್ಮರೇ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಆಸುಪ್ತೇ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತಯ ದರ್ಜಾನ್ನವಸರಂ ಕಿಂಚಿತ್ ಕಾಮಾದೀನ ಮನಾಗಪಿ. ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳಿಗೆ ಒಂದು ಕ್ಷಣವೂ ಸಮಯವನ್ನ ಕೊಡದೆ ಯಾವಾಗಲೂ ಕೂಡ ವೇದಾಂತ ವಿಚಾರವನ್ನೇ ಮಾಡುತ್ತಾ ತನ್ನ ಕಾಲವನ್ನ ಹರಣ ಮಾಡಬೇಕು ಎನ್ನುವ ಮಾತಿಗೆ ಜ್ವಲಂತ ಉದಾಹರಣೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಸರಿ, ಆತ್ಮನು ನ ಅನುಮೇಯ, ಅನುಮೇಯನಲ್ಲ. ಯಾಕೆ? ಲಿಂಗಾಭಾವಾತ್, ಯಾವ ಲಿಂಗಗಳು ಇಲ್ಲದ್ದರಿಂದ ಹೇಳ್ತೀನಿ. ಯದ್ಯಪಿ ಪ್ರತ್ಯಕ್ಷ ವಿಷಯತ್ವೇ ಸಮುದಾಹೃತ ದಿದೃಕ್ಷಿತ ಪರಿಚ್ಛಿನ್ನತ್ವಾದಿ ರೂಪವೈಲಕ್ಷಣ್ಯ ಲಕ್ಷಣ ಹೇತ್ವರೇವ ಅಲಂ ಅನುಮಾನ ಅವಿಷಯತ್ವೋಪಪಾದನಾಯ. ವಾಕ್ಯ ಓದ್ತಾ ಇದ್ರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾಮ. ಓದ್ಬೇಕು. ನನಗೆ ತುಂಬಾ ಸಂಕಟವಾಗುತ್ತೆ. ವಯೋವೃದ್ಧರು 60 ವರ್ಷ 70 ವರ್ಷ ವಯಸ್ಸಾಗಿರುತ್ತೆ, ಇನ್ನೂ ಕೂಡ ವೇದಾಂತ ಚಿಂತನೆಯನ್ನ ಮಾಡದೆ, ವೇದಾಂತ ಸಂಸ್ಕಾರವೇ ಇಲ್ಲದೆ ಮಾಡಿ ಮೇಲೆ ಮಾಡಿ ಕಟ್ಟಿಸ್ಬೇಕು, ಸೈಟ್ ತಗೊಳ್ಬೇಕು, ಮಕ್ಕಳಿಗೆಲ್ಲ ಆಸ್ತಿ ಮಾಡ್ಬೇಕು ಅಂತ ಕೂತ್ ಬಿಟ್ರೆ ಏನ್ ಮನುಷ್ಯ ಜನ್ಮ ಬಂದಂತೆ ವೇಸ್ಟ್. ಓದ್ಬೇಕು. 60 ವರ್ಷ ದಾಟಿರುವ ಸಕಲ ಮಾನವರು ಕೂಡ ವೇದಾಂತ ವಿಚಾರವನ್ನ ತಿಳಿಯಬೇಕು. ಚಿಕ್ಕ ವಯಸ್ಸಿನ ಎಲ್ಲ ಸನ್ಯಾಸಿಗಳು ವೇದಾಂತವನ್ನು ಅಧ್ಯಯನ ಮಾಡಬೇಕು. ಎಲ್ಲ ಮಾನವರು ಕೂಡ ವೇದಾಂತ ಪ್ರವಚನಗಳನ್ನ ಕೇಳಿ ಧನ್ಯರಾಗಬೇಕು. ಏನಾದುದೋ ಕಾಣೆ ಜನಕ್ಕೆ. ಎಲ್ಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಎಂದಿವೆ. ಎಂದರೆ ಎಲೈ ಪರಿಪೂರ್ಣ ಸ್ವರೂಪರಾದ ಮಕ್ಕಳೇ, ಮಾನವರೇ, ವೇದಾಂತ ವಾಕ್ಯಗಳನ್ನು ಕೇಳಿರಿ, ನಿಮ್ಮ ಅನುಭವದಲ್ಲಿ ನೋಡಿರಿ, ವಿಚಾರ ಮಾಡಿರಿ, ಉದ್ಧಾರವಾಗಿ ಎಂದು ಕೈಬೀಸಿ ಕರೆಯುತ್ತಿದ್ದರೂ ಆ ಕಡೆಗೆ ತಿರುಗಿ ನೋಡದೆ ಸದ್ಗುರುಗಳ ಉಪದೇಶ ಸಿಗುತ್ತಿದ್ದರೂ ಮನಸ್ಸು ಮಾಡದೆ ನಿಜ ನಾನು ಯಾರು ಎಂದು ತಿಳಿಯದೆ ಕೇವಲ ಐಹಿಕ ಭೋಗಗಳಿಗೆ ಜೋತು ಬೀಳುತ್ತಾ ಕಾಲ ಕಳೆದು ಕೊನೆಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹೊರಡುತ್ತಾರಲ್ಲ. ಅಯ್ಯೋ, ಏನಾದುದೋ ನಾ ಕಾಣೆ ಈ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳಿಗಿಂತ ಸುಲಭ, ಸುಖಕರ, ಖರ್ಚಿಲ್ಲದ್ದು ಬ್ರಹ್ಮವಿದ್ಯೆ, ಅಂದರೆ ಆತ್ಮವಿದ್ಯೆ. ಆಶ್ಚರ್ಯವೆಂದರೆ ಸುಲಭವಾದದ್ದು ಕಷ್ಟವಾಗಿದೆ, ಕಷ್ಟತಮವಾದದ್ದು ಸುಲಭವಾಗಿದೆ. ಇದೇ ಭಗವಂತನ ಮಾಯಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಎಂದು ಹೇಳಿದ್ದಾರೆ. ಶ್ರುತಿ ಮಾತೆ ಎಷ್ಟು ರೀತಿಯಲ್ಲಿ ನಿತ್ಯಾನುಭವದಲ್ಲಿರುವ ನಮ್ಮ ಸ್ವರೂಪವನ್ನು ಬೀಡಿಸಿ ತಿಳಿ ಹೇಳುತ್ತಿದ್ದರೂ ಯಾವನಿಗೆ ಅದು ಅರ್ಥವಾಗುತ್ತಿಲ್ಲವೋ ಅಂಥ ಮನುಷ್ಯಾಕೃತಿಯುಳ್ಳ ಮಣ್ಣು ಹೆಂಟೆಗೆ ಶಾಸ್ತ್ರವು ಹೇಗೆ ಬೋಧಿಸಿತು ಎಂದು ಅರ್ಥ. ಇಂದ್ರಿಯ, ಪ್ರಾಣ, ಮನಸ್ಸುಗಳು ಆತ್ಮನಲ್ಲಿ ತನ್ನಲ್ಲಿ ತೋರುವ ಮಾಯ ಮಾತ್ರ. ಇವು ಗಾಢನಿದ್ರೆಯಲ್ಲಿ ಬ್ರಹ್ಮವೇ ಆಗಿರುತ್ತದೆ. ಇದನ್ನು ನಿತ್ಯ ಅನುಭವಿಸಿಯೂ ವಿಷಯಕೂಪದಲ್ಲಿ ಬೀಳುತ್ತಿರುವರಲ್ಲ.
ನಾನು, ನನ್ನದು ಎಂಬ ಸಲ್ಲದ ಅಭಿಮಾನಕ್ಕೆ ಸಿಕ್ಕಿ ಸುಮ್ಮನೆ ಕಷ್ಟಪಡುತ್ತಿದ್ದು ಪ್ರಸಿದ್ಧವಾದ ತತ್ ತ್ವಂ ಅಸಿ ಎಂಬ ವೇದಾಂತ ವಾಕ್ಯವನ್ನು ಏತಕ್ಕೆ ಅಸಡ್ಡೆ ಮಾಡುತ್ತಿರುವರೋ ದೇವರೇ ಬಲ್ಲ ಎಂದು ಶ್ರೀಗಳು ಆಶ್ಚರ್ಯಪಡುತ್ತಿದ್ದಾರೆ. ಏನಾದುದೋ ಕಾಣೆ ಜನಕ್ಕೆ. ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ತಿಳಿಯದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಕೊಳೆಮೈಯ ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಕರ್ಣ ಪ್ರಾಣವು ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಏನಾದುದೋ ಕಾಣಿ ಜನಕ್ಕೆ. ಏನಾದುದೋ ಕಾಣಿ ಜನಕ್ಕೆ. ತನ್ನದಿದೆಂಬ ಸಲ್ಲದ ತಾನು ತನ್ನದಿದೆಂಬ ಸಲ್ಲದ ಅಭಿಮಾನವೊಂದಕ್ಕೆ ಸಿಕ್ಕಿ ಸೊರಗುವರಲ್ಲ. ಆ ನಿಗಮಾಂತದ ಸೊಲ್ಲ ಆ ನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ. ಆ ನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಕಾಣೆ ಜನಕ್ಕೆ ಕಾಣೆ ಜನಕ್ಕೆ. ಲಿಂಗವಿಲ್ಲದ್ದರಿಂದ ಆತ್ಮನು ಅನುಮಾನ ಪ್ರಮಾಣಲ್ಲ ಹೇಳ್ತಾ ಇದ್ದಾರೆ ಗುರುಗಳು. ಅನುಮಾನ ವಿಷಯತ್ವೋಪಪಾದನಾಯ ಆತ್ಮನು ಅನುಮಾನ ಪ್ರಮಾಣಕ್ಕೆ
ವಿಷಯನಲ್ಲ ಎನ್ನುವುದನ್ನ ಉಪಪಾದನ ಮಾಡುವುದಕ್ಕೆ ಅಷ್ಟೇ ಸಾಕು. ಎಷ್ಟು? ಪ್ರತ್ಯಕ್ಷ ವಿಷಯತ್ವೇ ಸತಿ ಆತ್ಮನು ಪ್ರತ್ಯಕ್ಷಸ್ಯ ವಿಷಯ, ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯನಲ್ಲ ಎಂದು ಹೇಳಿ ಅದು ಕಾರಣ ಹೇಳಿದರು. ಸಮುದಾಹೃತ ಹಿಂದೆ ಹೇಳಿರುವ ದಿದೃಕ್ಷಿತ ಪರಿಚ್ಛಿನ್ನತ್ವಾದಿ ರೂಪ ವೈಲಕ್ಷಣ್ಯ ಲಕ್ಷ್ಯ. ಆತ್ಮನು ದಿದೃಕ್ಷಿತನಲ್ಲ, ಆತ್ಮನು ಪರಿಚ್ಛಿನ್ನನಲ್ಲ, ಆತ್ಮನು ಪರಾಗ್ರೂಪನು ಅಲ್ಲ ಎಂದು ಆ ವಸ್ತುಗಳಿಗಿಂತ ವಿಲಕ್ಷಣನಾಗಿದ್ದಾನೆ ಎನ್ನುವಂತ ಹೇತುರೇವ ಅಷ್ಟೇ ಸಾಕು. ಯಾವುದಕ್ಕೆ? ಅನುಮಾನ ಅವಿಷಯತ್ವೋಪಪಾದನಾಯ ಯಸ್ಮಾತ್ ಆತ್ಮ ನ ಪ್ರತ್ಯಕ್ಷಾದಿ ಪ್ರಮಾಣ ವಿಷಯ ಅತಯೇವ ಆತ್ಮ ನ ಅನುಮಾನ ಪ್ರಮಾಣ ವಿಷಯೋಪಿ ಭವತಿ ಎಂದು ಅಷ್ಟೇ ಸಾಕಾಗಿತ್ತು. ಆತ್ಮನು ಅನುಮಾನ ಪ್ರಮಾಣಕ್ಕೆ ವಿಷಯನಲ್ಲ ಅಂತ ಹೇಳುವುದಕ್ಕೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರನಲ್ಲದ್ದರಿಂದ ಅಂತ ಹೇಳಿದ ಹೇತು ಅಷ್ಟೇ ಸಾಕಾಗಿತ್ತು. ತಥಾಪಿ ಆದರೂ ಕೂಡ ತತ್ರ ಹೇತ್ವಂತರ ಉಚ್ಯತೆ ಆಗಾಮಿ ಶ್ಲೋಕೇನ, ಅದು ಒಂದು ಹೇತು. ಇವಾಗ ಹೇತ್ವಂತರಂ ಅನ್ಯ ಹೇತು ಹೇತ್ವಂತರಂ, ಈಗ ಮತ್ತು ಬೇರೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಯಾವುದಕ್ಕೆ? ಆತ್ಮನು ಅನುಮಾನ ಪ್ರಮಾಣಕ್ಕೆ ಗೋಚರನಲ್ಲ ಎಂದು ತಿಳಿಸುವುದಕ್ಕೆ. ಅದನ್ನ ಆಗಾಮಿ ಶ್ಲೋಕೇನ, ಮುಂದಿನ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ಅನುಮಾನಿ ಪ್ರತ್ಯಕ್ಷಸ್ಯ ಪರಾತ್ವಾನ್ನ ಸಂಬಂಧ ಗ್ರಹಣಂ ಯತಃ ಆತ್ಮನೋತೋನು ಮಿಥ್ಯಾಸ್ಯ ಅನುಭವೋ ನ ಕಥಂಚನ ಇತ್ಯನೇನ ಶ್ಲೋಕೇನ ತಮೇವ ಹೇತ್ವಂತರಮಾಹ ಶ್ಲೋಕೇನ. ಇಲ್ಲಿ ಒಂದು ಪಿಂಡಿ ಮಿಸ್ಟೇಕ್ ಆಗಿದೆ. ತಮೇವ ಹೇತ್ವಂತರಂ ಅಲ್ಲ, ಅನ್ಯ ಹೇತು ಹೇತ್ವಂತರಂ. ಇದು ನಿತ್ಯ ನಪುಂಸಕಲಿಂಗ. ಗುರುಗಳು ಪಾಠ ಮಾಡುವ ಇದು ಅನ್ಯ ರಾಮ ರಾಮಾಂತರಂ. ರಾಮಾಂತರಂ ಅನ್ನುವಂತಹದ್ದು ನಿತ್ಯ ನಪುಂಸಕಲಿಂಗ. ಅನ್ಯತೆ ಪುಸ್ತಕಂ ಪುಸ್ತಕಾಂತರಂ, ಇದು ನಿತ್ಯ ನಪುಂಸಕಲಿಂಗ. ಅನ್ಯ ಸೀತಾ ಸೀತಾಂತರಂ, ಅದು ನಿತ್ಯ ನಪುಂಸಕಲಿಂಗ. ರಾಮ ಶಬ್ದ ಪುಲ್ಲಿಂಗ, ಸೀತಾ ಶಬ್ದ ಸ್ತ್ರೀಲಿಂಗ, ಪುಸ್ತಕ ಶಬ್ದ ನಪುಂಸಕಲಿಂಗ. ಆದರೆ ಅನ್ಯ ಎಂತ ಅದಕ್ಕೆ ಪ್ರತ್ಯಯವನ್ನು ಸೇರಿಸಿದಾಗ ಅನ್ಯ ಮಾಲ ಮಾಲಾಂತರಂ ನಪುಂಸಕಲಿಂಗ. ಅನ್ಯ ಬಾಲ ಬಾಲಾಂತರಂ ನಪುಂಸಕಲಿಂಗವಾದ್ದರಿಂದ ಇಲ್ಲಿ ಏನ್ ಹೇಳಿದೆ? ತಮೇವ ಇದೆ, ತಪ್ಪು. ತದೇವ ಗುರುಗಳು ಪಾಠ ಮಾಡುವ ಹೇಳಿದ್ದಾರೆ. ಇದು ಗುರುಗಳು ಬರೆದಿರುವಂತಹ ದೋಷವಲ್ಲ, ಯಾರೋ ಬುದ್ಧಿವಂತರು ಮಾಡಿರುವಂತಹ ಮಹಾದೋಷ. ತದೇವ ಹೇತ್ವಂತರಮಾಹ ಶ್ಲೋಕೇನ, ಮತ್ತೊಂದು ಹೇತುವೇನು ಎನ್ನುವುದನ್ನ ಶ್ಲೋಕದಿಂದ ಹೇಳುತ್ತಿದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರು. ನಹಿ ಲಿಂಗ ಲಿಂಗಿ ಸಂಬಂಧ ಜ್ಞಾನಂ ವಿನ ಅನುಮಿತಿರ್ಭವತಿ. ಗುರುಗಳ ವ್ಯಾಖ್ಯಾನ ಹೇಳಿ. ಲಿಂಗ ಲಿಂಗಿ, ಇದು ಲಿಂಗ ಇದು ಲಿಂಗಿ. ಲಿಂಗಂ ಯಸ್ಯ ತತ್ ಲಿಂಗಿ, ಯಸ್ಯ ಸಹ ಲಿಂಗಿ, ಯಸ್ಯಾಹ ಸ ಲಿಂಗಿನಿ. ಲಿಂಗ ಶಬ್ದ ನಪುಂಸಕಲಿಂಗ. ಲಿಂಗವನ್ನ ಉಳ್ಳದ್ದು ಪುಲ್ಲಿಂಗ, ಲಿಂಗವನ್ನು ಉಳ್ಳವಳು ಸ್ತ್ರೀಲಿಂಗ, ಲಿಂಗವನ್ನು ಉಳ್ಳದ್ದು ನಪುಂಸಕಲಿಂಗ. ಲಿಂಗ ಲಿಂಗಿ. ನಿನ್ನೆ ರಾತ್ರಿ ಮಳೆ ಬಂದಿತ್ತು. ಯಾಕೆ? ನೀರು ಇರುವುದರಿಂದ ನೀರು ಎನ್ನುವುದು ಲಿಂಗ,
ಮಳೆ ಎನ್ನುವುದು ಲಿಂಗಿ. ಒಬ್ಬ ವಿದ್ಯಾರ್ಥಿಯ ಮುಖವನ್ನ ನೋಡಿದಾಗ ತುಂಬಾ ತೇಜಸ್ವಿಯಾಗಿದ್ದಾನೆ, ಲಿಂಗ. ಅದಕ್ಕೆ ಕಾರಣ ಗುರು ಸೇವಾ ಫಲ, ಅದು ಲಿಂಗಿ. ಲಿಂಗವನ್ನ ಉಳ್ಳವನು ಲಿಂಗಿ. ನಹಿ ಲಿಂಗಿ ಸಂಬಂಧ ಜ್ಞಾನಂ. ಲಿಂಗಕ್ಕೂ ಲಿಂಗಿಗೂ ಇರುವಂತಹ ಸಂಬಂಧದ ಅರಿವು, ಆ ಅರಿವಿಲ್ಲದೆ ಹೋದರೆ ಅನುಮಾನ ಪ್ರಮಾಣವೇ ಆಗಲಾರದು. ಅನುಮಾನ ಅಂತಾಗಬೇಕಾದರೆ ಅಲ್ಲಿ ಲಿಂಗ ಲಿಂಗಿ ಎರಡೂ ಪದಾರ್ಥಗಳಿಗೆ ಸಂಬಂಧವು ನಮ್ಗೆ ಗೊತ್ತಾಗ್ತಾ ಇರಬೇಕು. ಲಿಂಗಂತೂ ಪ್ರತ್ಯಕ್ಷ ಗ್ರಾಹ್ಯಂ ಪರಾಭೂತಂ. ಲಿಂಗ ಎನ್ನುವಂತಹದ್ದು ಪ್ರತ್ಯಕ್ಷ ಗ್ರಾಹ್ಯವಾಗಿ ಪರಾಭೂತವಾಗಿರುವಂತಹದ್ದು. ಅನುಮಾನ ಅಂತ ಹೇಳುವಾಗ ಅನುಸರಿಸಿ ಮಾನ. ಯಾವುದನ್ನು ಅನುಸರಿಸಿ? ಪ್ರತ್ಯಕ್ಷ ಗ್ರಾಹ್ಯ ಪದಾರ್ಥವನ್ನು ಅನುಸರಿಸಿ. ಇಲ್ಲಿ ಲಿಂಗ ಯಾವುದಪ್ಪ ಅಂದ್ರೆ ಪ್ರತ್ಯಕ್ಷ ಗಮ್ಯಂ, ಪ್ರತ್ಯಕ್ಷ ಗ್ರಾಹ್ಯಂ, ಪ್ರತ್ಯಕ್ಷ ವಿಷಯ. ಪ್ರತ್ಯಕ್ಷಕ್ಕೆ ವಿಷಯವಾದದ್ದು ಲಿಂಗ. ಆತ್ಮನು ಪ್ರತ್ಯಕ್ಷ ಪ್ರಮಾಣ ವಿಷಯನಾಗಿದ್ದಾನ. ಯಾರಾದ್ರೂ ಆತ್ಮನನ್ನ ನೋಡಿದ್ದೇನೆ ಅಂದ್ರೆ ಹೇಗಿದ್ದಾನ ಆತ್ಮ? ಆತ್ಮ 6 ವರಡೆ ಎತ್ತರ ಇದ್ದಾನೆ. ಆತ್ಮ 83 kg ತೂಕವಿದ್ದಾನೆ. ಕೋದಂಡರಾಮ ಅಥವಾ ಶ್ರೀಕೃಷ್ಣನ ಹೇಳೋದು. ಯಾವಾಗ ನೀವು 6 ವರಡೆ ಎತ್ತರ ಅಂತ ಹೇಳ್ತೀರೋ ಅದು ಸಾವಯವ ಪದಾರ್ಥ. 83 kg ತೂಕ ಅಂತ ಹೇಳ್ತೀರೋ ಘನೀಭೂತವಾದ ವಸ್ತು. ಆತ್ಮ ಆಗಿದ್ದಾನೆ. ಸಯೇಶ ನೇತಿ ನೇತ್ಯಾತ್ಮ. ಆತ್ಮನು ನೇತಿ ನೇತಿ ಸ್ವರೂಪನಾಗಿದ್ದಾನೆ. ಅಥಾತಾದೇಶೋ ನೇತಿ ನೇತಿ. ಆದ್ದರಿಂದಲೇ ಉಪನಿಷತ್ತುಗಳಲ್ಲಿ ಆತ್ಮನನ್ನು ವಿವರಿಸುವಾಗ ನೇತಿ ನೇತಿ ಎಂದೇ ಹೇಳ್ತಾರೆ. ಲಿಂಗಂತೂ ಲಿಂಗವಾಗಿ ಗುರುತಾದರೂ ಪ್ರತ್ಯಕ್ಷ ಗ್ರಾಹ್ಯಂ, ಪ್ರತ್ಯಕ್ಷ ಪ್ರಮಾಣಕ್ಕೆ ಗ್ರಾಹ್ಯವಾಗಿದ್ದು ಇರುವಂತ ಅದು ಪರಾಘೂತಂ. ಚೆನ್ನಾಗಿದೆ. ಪರಾಘೂತಂ ಹೊರಗಿರುವ ಪದಾರ್ಥಗಳನ್ನು ಉಳ್ಳದ್ದಾಗಿದೆ. ಆತ್ಮನು ಪರಾಗ್ರೂಪವಲ್ಲ, ಆತ್ಮನು ಪ್ರತ್ಯಗ್ರೂಪ. ಆ ಕಾಕಕೋಪನಿಷತ್ತಿನ ಮಂತ್ರವನ್ನ ಪಾಠ ಮಾಡುವಾಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ಇವಾಗ ಜ್ಞಾಪಕ ಬರ್ತಾ ಇದೆ. ಆ ಮಂತ್ರ ಏನಂತ ಇದೆ? ಪರಾಂಚಕಾನಿವ್ಯತುನ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಚ್ಯತೆ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅಲ್ಲಿ ಒಂದು ಮಾತು ಹೇಳಿದ್ರು, ಜ್ಞಾಪಕ ಬಂದಿವಾಗ. ಇಲ್ಲಿ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಯತೆ. ಒಬ್ಬ ಧೀರನು ಪ್ರತ್ಯಗಾತ್ಮನನ್ನ ಕಾಣುತ್ತಾನೆ. ಆತ್ಮನಿಗೆ ಹೆಸರು ಪ್ರತ್ಯಗಾತ್ಮ. ಇದನ್ನು ಪಾಠ ಮಾಡುವಾಗ ಒಂದು ಮಾತು ಹೇಳಿದ್ರು, ಮಗು ಅಧ್ಯಾರೋಪದೃಷ್ಟಿ ಹೇಳಿದ ಮಾತಿದು. ಆತ್ಮನು ಪ್ರತ್ಯಗಾತ್ಮನಲ್ಲ, ಪ್ರತ್ಯಗಾತ್ಮ ಅಂತ ಹೇಳಿದ್ದಾರಲ್ಲ ಅಂದ್ರೆ ಪರಾಗಾತ್ಮನಲ್ಲ ಎಂದು ಅಪವಾದ ಮಾಡುವುದಕ್ಕೆ ಪ್ರತ್ಯಗಾತ್ಮತ್ವವನ್ನ ಆತ್ಮನಲ್ಲಿ ಅಧ್ಯಾರೋಪ ಮಾಡಿದ್ದಾರೆ. ನಮಗೆ ಅರ್ಥವಾಗ್ತಾ ಇತ್ತಿಲ್ಲ, ಇವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಆತ್ಮನಿಗೆ ವೇದಾಂತದಲ್ಲಿ ಪ್ರತ್ಯಗಾತ್ಮ ಎಂದು ಹೆಸರು. ಪ್ರತ್ಯಗಾತ್ಮತ್ವ ಉಂಟ. ಒಳಗಡೆ ಇದ್ದಾನೆ, ಹೊರಗಡೆ ಇಲ್ವಾ? ಒಳಗಡೆ ಆತ್ಮ ಇದಾನ? ಒಳಗಡೆ ಎಲ್ಲಿದ್ದಾನೆ? ಎಲ್ಲ ಕಡೆ. ಆಕಾಶವನ್ನ ನಾವು ಪ್ರತ್ಯಗಾತ್ಮ ಅಂತೇವೆ, ಹೊರಗಡೆ ಇಲ್ವಾ? ಹಾಗೆ ಆತ್ಮನನ್ನ ಪ್ರತ್ಯಗಾತ್ಮ ಅಂತ ಹೇಳುತ್ತಿರುವುದು ಅಧ್ಯಾರೋಪ ದೃಷ್ಟಿಯಿಂದ. ಅಪವಾದವೇನು? ಪರಾಗಾತ್ಮನಲ್ಲ.
ಆತ್ಮ ಪರಾಗಾತ್ಮನಲ್ಲವ? ಹೌದು. ಯಾಕೆ ಪರಾಗಾತ್ಮನಲ್ಲ ಅಂತ ಹೇಳ್ತಾ ಇದ್ದೀರಾ? ಇಂದ್ರಿಯಗಳಿಗೆ ವಿಷಯನಲ್ಲ ಎನ್ನುವ ದೃಷ್ಟಿಯಿಂದ ಏನ್ ಹೇಳಿದ್ರು ತಪ್ಪೆ, ಬಾಯಿ ಬಿಟ್ರು ತಪ್ಪು. ಅದಕ್ಕೆ ಉಪಾಯ ಏನ್ ಮಾಡ್ಬಿಟ್ರು? ಅಧ್ಯಾರೋಪ ಅಪವಾದ. ಒಳ್ಳೆ ಒಂದು ಯಂತ್ರ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಎನ್ನುವಂತ ಒಂದು ದಾರದಿಂದ, ತಂತಿಯಿಂದ ತತ್ವವನ್ನು ಕಟ್ಟಾಕ್ಬಿಟ್ಟು ತಿಳಿಸ್ಬಿಡ್ತಾ ಇದ್ದ. ತಥಾಚ ಸಂಪ್ರದಾಯ ವಿಧಾಂ ವಚನಂ, ಭಗವದ್ಗೀತಾ ಭಾಷ್ಯ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧ ಸಿದ್ಧ್ಯರ್ಥಂ ತತ್ವಜ್ಞೈ ಕಲ್ಪಿತ ಕ್ರಮಃ. ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಆ ಪುಸ್ತಕಕ್ಕೆ ಹೆಸರು ಅಧ್ಯಾರೋಪಾಪವಾದ. ನೋಡಿ, ಅದರಲ್ಲಿ ಈ ವಿಷಯವನ್ನ ಯಥಾಮತಿದ್ರೆ ಎಲ್ಲವೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಎಂಜಲೇ ಹೊರತು ನನ್ನದೇನೂ ಇಲ್ಲ. ಲಿಂಗಂತೂ ಪ್ರತ್ಯಕ್ಷ ಗ್ರಾಹ್ಯಂ ಪರಾಗ್ಭೂತಂ. ಲಿಂಗ ಯಾವಾಗಲೂ ಕೂಡ ಪ್ರತ್ಯಕ್ಷ ಗ್ರಾಹ್ಯವಾಗಿದ್ದು ಪರಾಗ್ಭೂತಂ ಅನಾತ್ಮ ವಸ್ತುವನ್ನು ಮಾತ್ರ ಬೆಳಗುತ್ತೆ. ನಚ ಪರಾ ಪ್ರತೀಚೋಹ ಕಶ್ಚನ ಸಂಬಂಧ ಸಮಸ್ತಿ. ಚೆನ್ನಾಗಿದೆ. ಒಂದು ಪರಾಗ್ ವಸ್ತು, ಮತ್ತೊಂದು ಪ್ರತೀಚಿ ವಸ್ತು. ಪರಾಕ್ ಪ್ರತೀಚಿ ತಯೋ ಪರಾಕ್ ಪ್ರತೀಚೋ ಪರಾಕ್ಷ ಪ್ರತೀಚ ಪರಾ ಪ್ರತೀಚಿ ತಯೋ. ಏನ್ ವಾಕ್ಯ ಇದು? ಒಂದು ಪರಾಗ್ ವಸ್ತು, ಇಂದ್ರಿಯಗಳು ಪರಾಗ್ ವಸ್ತುವನ್ನು ಅರಿಯುತ್ತವೆ. ಆತ್ಮನು ಪ್ರತೀಚಿ ಒಳಗಿರುವ ವಸ್ತು. ಹೊರಗಿರುವ ವಸ್ತುವನ್ನ ಎರಡನ್ನು ವಿಮರ್ಶೆ ಮಾಡಿದಾಗ ಎರಡಕ್ಕೂ ಸಂಬಂಧವೇ ಇಲ್ಲ. ನಕಶ್ಚನ ಸಂಬಂಧ. ಆತ್ಮನು ಪ್ರತ್ಯಗಾತ್ಮನಾಗಿದ್ದುಕೊಂಡು ಎಲ್ಲವನ್ನೂ ಬೆಳಗುತ್ತಾ ಅತ್ಯಂತ ಒಳಗಡೆ ಇದ್ದಾನೆ. ಪರಾಗ್ ವಸ್ತುಗಳನ್ನ ಬೆಳಗುತ್ತಾ ಪ್ರತ್ಯಕ್ಷಾದಿ ಪ್ರಮಾಣಗಳಿವೆ. ಪರಾಗ್ ವಸ್ತುಗಳನ್ನ ಬೆಳಗುವಂತ ಪ್ರತ್ಯಕ್ಷ ಪ್ರಮಾಣಗಳು ಪ್ರತ್ಯೇಕ ವಸ್ತುವಾಗಿರುವಂತ ಆತ್ಮನನ್ನ ಬೆಳಗಲಾರದು. ಪರಾಗ್ ಪ್ರತೀಚೋಹ, ಒಂದು ಪರಾಗ್ ವಸ್ತು ಮತ್ತೊಂದು ಪ್ರತ್ಯೇಕ ವಸ್ತು, ಎರಡಕ್ಕೂ ಕೂಡ ನ ಕಶ್ಚನ ಸಂಬಂಧ ಸಂಭವತಿ, ಯಾವ ರೀತಿಯ ಸಂಬಂಧವೂ ಇಲ್ಲ. ಒಂದು ಉದಾಹರಣೆ, ಒಬ್ಬ ಸನ್ಯಾಸಿ ಒಬ್ಬ ಗೃಹಸ್ಥ ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಸನ್ಯಾಸಿಯ ಜೀವನ ನ ಕರ್ಮಣ ನ ಪ್ರಜಯ ನ ದಾನೇನ, ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಯಾವುದು ಇಲ್ಲದವನು ಸನ್ಯಾಸಿ. ಸನ್ಯಾಸಿ ದಾನ ಮಾಡುವಂತಿಲ್ಲ, ದುಡ್ಡೇ ಇಲ್ವಲ್ಲ. ಸನ್ಯಾಸಿ ಯಾರಿಗೂ ಏನನ್ನು ಕೊಡುವಂತಿಲ್ಲ, ಹಣವನ್ನೇ ಮುಟ್ಟುವಂತಿಲ್ಲ. ಗೃಹಸ್ಥ 25 ಗಂಟೆಗಳ ಕಾಲ ಹಣ ಹಣ ಹಣ, ದುಡ್ಡು ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ದುಡ್ಡು ಬೇಕು, ಅಕ್ಕಿ ತರಬೇಕು, ದುಡ್ಡು ಬೇಕು, ಮಕ್ಕಳನ್ನು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಫೀಸ್ ಬೇಕು. ಎಷ್ಟು ವ್ಯತ್ಯಾಸ! ಒಬ್ಬ ಸನ್ಯಾಸಿಗೆ ದುಡ್ಡಿಲ್ಲ, ಗೃಹಸ್ಥನಿಗೆ ದುಡ್ಡೇ ಸಂಪತ್ತು. ಅಧ್ಯಯನ ಅಧ್ಯಾಪನ ಯಾವ್ದು? ಇವೆಲ್ಲ ಪುಣ್ಯ ಕರ್ಮಗಳು. ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹಿಸು ಪುಣ್ಯಕರ್ಮಾಣಿ. ಸನ್ಯಾಸಿಗೆ ಪುಣ್ಯ ಕರ್ಮಗಳು ಬೇಡ, ಪಾಪ ಕರ್ಮಗಳು ಬೇಡ. ಪುಣ್ಯ ಕರ್ಮಗಳಿಂದ ಸ್ವರ್ಗ ಪ್ರಾಪ್ತಿ, ಪಾಪ ಕರ್ಮಗಳಿಂದ ನರಕ ಪ್ರಾಪ್ತಿ. ಗೃಹಸ್ಥನಿಗೆ ಪುಣ್ಯ ಬೇಕು, ಪಾಪ ಬೇಡ. ಆದ್ದರಿಂದ ಸನ್ಯಾಸಿಗೂ ಗೃಹಸ್ಥನಿಗೂ ಜೊತೆಯಲ್ಲಿ ಸಂಬಂಧವಿಲ್ಲ. ಇಬ್ಬರು ಕೂಡ ಒಬ್ಬ ಪೂರ್ವ ಸಮುದ್ರವಾದರೆ ಮತ್ತೊಬ್ಬ ಪಶ್ಚಿಮ ಸಮುದ್ರ. ಅದೇ ರೀತಿಯಲ್ಲಿ
ಈ ಪ್ರತ್ಯಕ್ಷ ಪ್ರಮಾಣಗಳು ಪರಾಗ್ ವಸ್ತುವನ್ನೇ ಅರಿಯುತ್ತವೆ. ಆತ್ಮನಾದರೋ ಪ್ರತ್ಯೇಕ ವಸ್ತುವಾದ್ದರಿಂದ ಪರಾಗ್ ಪ್ರತೀಚೋ ಎರಡಕ್ಕೂ ಸಂಬಂಧವು ನ ಕಶ್ಚನ ಯಾವ ರೀತಿಯಲ್ಲೂ ಹೊಂದಬಹುದು. ತತಶ್ಚಾಪಿ ಆತ್ಮನಃ ಅನುಮಿತ್ಯ ನ ಕಥಂಚನ ಅನುಭವ ಸ್ಯಾತಿ ಇತಿ ಅಕ್ಷರ ಯೋಜನ ಅನ್ವಯ ಕ್ರಮ. ಪೂಜ್ಯ ಸದ್ಗುರುಗಳು ನೈಷಮ್ಯ ಸಿದ್ಧಿ ಗ್ರಂಥವನ್ನ ಅಧ್ಯಯನ ಮಾಡುತ್ತಿರುವಂತ ಮುಮುಕ್ಷು ಸಾಧಕರಿಗೆ ಅನ್ವಯ ಕ್ರಮವನ್ನು ಹೇಳುತ್ತಾ ಪಾಠ ಮಾಡ್ತಾ ಇದ್ದಾರೆ. ತತಶ್ಚಾಪಿ ಆದ್ದರಿಂದಲೂ ಕೂಡ ಆತ್ಮನನ್ನು ಅನುಮಿತ್ಯ ಅನುಮಾನ ಪ್ರಮಾಣದಿಂದ ನ ಕಥಂಚನ ಅನುಭವ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಇಲ್ಲಿ ಅಕ್ಷರ ಯೋಜನೆ ಮಾಡ್ಕೊಂಡಿ. ಆತ್ಮನಃ ಅತಃ ಅನುಮಿತ್ಯ ಅಪಿ ಅಸ್ಯ ಆತ್ಮನಃ ಅನುಭವ ನ ಕಥಂಚನ ಸಂಭವತಿ ಎಂದು ಅನ್ವಯ ಮಾಡ್ಕೊಳ್ಬೇಕು ಅಂತಂದು. 52ನೇ ಶ್ಲೋಕ. ಶ್ರೀ ಸ್ವನೇಶ್ವರಾಚಾರ್ಯ ಉವಾಚ ಪ್ರಮಾಣೌ ವ್ಯವಹಾರೋಯಂ ಸರ್ವ ಏವ ಪರಾಗ್ಯತಃ ಸ್ವಿಚಾರ್ಯಾಪ್ಯತೋ ನೇನ ಯುಷ್ಮದ್ಯೇವ ದಿದೃಕ್ಷ್ಯತಿ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಗಳಿಗೆ ಅರ್ಥವನ್ನ ಪ್ರತ್ಯಕ್ಷ ಪ್ರಮಾಣದಿಂದಲೇ ಕಾಣುವ ಪ್ರಯತ್ನವನ್ನ ಮಾಡ್ತಾನೆ. ಕಾಣುಕ್ಕಾಗ್ತಾ ಇಲ್ಲ, ಆದ್ದರಿಂದ ಅವನಿಗೆ ಅರ್ಥವಾಗ್ತಾ ಇಲ್ಲ. ವೇದಾಂತವೆಲ್ಲ ಬರೀ ಬೋಗಸ್ ಅನ್ನುತ್ತಾರೆ. ಎಲ್ಲವೂ ಆತ್ಮನಂತೆ, ನಾನು ಬ್ರಹ್ಮವಂತೆ ಅಂತ ಗೇಲಿ ಮಾಡ್ತಾ ಆತ್ಮನನ್ನ ಯುಷ್ಮದ್ಯೇವ ದಿದೃಕ್ಷ್ಯತೆ. ಯುಷ್ಮತ್ ನೀನು ಎನ್ನುವುದರಲ್ಲಿಯೇ ನೋಡುವುದು ಇಷ್ಟಪಡ್ತಾ ಇದ್ದಾನೆ, ಅವರಿಗೆ ಆತ್ಮಜ್ಞಾನವಾಗ್ತಾ ಇಲ್ಲ ಅಂತ ಮುಂದೆ ಹೇಳ್ತಾರೆ. ಖಾನಿಲಾಜ್ಞಬ್ಧನಿತ್ರ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಭ್ಯಾಂ.